ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾ ನಿಲಯದ ತುಂಬು ಮನೆ ಸೊಸೆ ಬಸಂತನ. ಇದು ಸಂಡೇ ಮಿನಿ ವ್ಲಾಗ್. ಮಾರ್ನಿಂಗೇ ಸ್ವಲ್ಪ ಲೇಟಾಗಿ ಎದ್ದೆ ನಾನು. ಒಂದು 6:45 ಎದ್ದೆ. ಎವ್ರಿಡೇ 5 ಎದ್ದೊಳೋದಿದ್ದಿರುತ್ತೆ. ಸೊ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಮಾಮೂಲಿ ನನ್ನ ಕೆಲ್ಸಕ್ಕೆ ಕೆಳಗಡೆ ಹೋದೆ. ಸೊ ಇವತ್ತು ಹೋಗಿದ ತಕ್ಷಣವೇ ನನಗೆ ಬೇರೆ ಕಿಚನ್ ಕೆಲಸ ನಾನು ತೊಗೊಳ್ಳಿಲ್ಲ. ಏನಕ್ಕಂದರೆ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಿ ನಾವು. ಸೊ ಗಿಡಗಳನ್ನೆಲ್ಲ ಸ್ವಲ್ಪ ತುಂಬ ಮಳೆ ಇದ್ದಿದ್ದರಿಂದ ಅದಕ್ಕೆ ಪಾಪ ಬಿಸಿಲಲ್ಲೇ ಇಕ್ಕಿರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಎಲ್ಲ ಪ್ಲ್ಯಾಂಟ್ಸ್ನೆಲ್ಲ ತೊಗೊಂಡೆ. ಇದು ಜೇಡ ಪ್ಲ್ಯಾಂಟು ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಪುಟಾಣಿ ಅದು ಹಾಕಿದ್ದೆ. ಸೊ ಅದು ಇವಾಗ ಚೆನ್ನಾಗಿ ಲೆಂತಿ ಆಗಿದೆ. ಬೇರೆ ಪಾಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಗಿಡಗಳನ್ನೆಲ್ಲ ಒಂದು ಸ್ವಲ್ಪ ಸ್ಪ್ರೇ ಬಾಟ್ಲ್ ಇರಲಿಲ್ಲ ನನ್ನ ಹತ್ರ. ಸೊ ಪ್ಲ್ಯಾಂಟ್ಸ್ನ ಒಂದೊಂದನ್ನೇ ತೆಗೆದ್ಬಿಟ್ಟು ನಾನು ಸಿಂಕ್ ಕೆಳಗಡೆ ಇಟ್ಟು ಎಲ್ಲ ವಾಶ್ ಮಾಡ್ತೀನಿ. ಡೈರೆಕ್ಟಾಗೆ ವಾಶ್ ಮಾಡಿ ಅದನ್ನು ನೀರಲ್ಲಿ ಹಾಕಿ, ತುಂಬ ಡಸ್ಟ್ ಇರುತ್ತೆ ಅದ್ರ ಮೇಲೆ. ಸೊ ನಾನು ಈಚೆ 2 ಡೇಸ್ಗೆ ಒಂದ್ಸಲ ಇರ್ತೀನಿ. ಸೊ ತುಂಬ ದಿವಸ ಆಗಿತ್ತು ತೊಳೆದು. ಅದಕ್ಕೆ ಪ್ಲ್ಯಾಂಟ್ಸ್ನೆಲ್ಲ ಒಂದೊಂದೇ. ಇದು ವಾಸ್ತು ಪ್ಲ್ಯಾಂಟು. ಇದು ಪುಟ್ ಬೌಲಲ್ಲಿತ್ತು, ಈಗ ಮಣ್ಣಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಬರ್ತಾಯಿದೆ ಸ್ವಲ್ಪ ಅದನ್ನು ನನ್ನ ಮಕ್ಕಳೆಲ್ಲ ಬೀಳ್ಸಿ ಹೊಡೆದಾಗೆಲ್ಲ ಹಾಳು ಮಾಡಿದರು. ಅದನ್ನೇ ಪ್ಯಾಚಪ್ ಮಾಡಿ ಹಾಕಿಟ್ಟಿದ್ದೀನಿ. ಇದು ನಾನು ಕಿಚನಲ್ಲಿ ಇಟ್ಟಿರೋ ಮಿನಿ ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರ್ತಾಯಿದೆ. ಬರೀ ಒಂದು 2 ಲೀವ್ಸ್ ಇತ್ತು, ಇವಾಗ ತುಂಬ ಲೀವ್ಸ್ ಗ್ರೋ ಆಗಿದೆ. ತುಂಬ ಚೆನ್ನಾಗೇ ಇದೆ, ಚೆನ್ನಾಗೂ ಬರ್ತಾಯಿದೆ ಪ್ಲ್ಯಾಂಟು. ಸೊ ನಾನು ಇವತ್ತೆಲ್ಲ ಅದನ್ನ ತೊಳೆದು ಸಂಡೇ ಎಲ್ಲ ವಾಶ್ ಮಾಡಿಬಿಟ್ಟು ನಾನು ಫ್ರೆಶ್ಶಾಗಿ ಬೇರೆ ನೀರೆಲ್ಲ ತುಂಬಿ ಇಡ್ತೀನಿ. ನಾವು ಮಕ್ಳಿಗೆ ಹೇಗೆ ಡೈಲಿ ರೆಡಿ ಮಾಡಿ ಇಡ್ತೀವೋ ಹಾಗೆ ಪಾಪ ಈ ಪ್ಲ್ಯಾಂಟ್ಸ್ಗಳು ಕೂಡ. ಯಾಕಂದರೆ ಪಾಪ ಅವಕ್ಕೂ ಸ್ವಲ್ಪ ವಾಟ್ರೆಲ್ಲ ಫ್ರೆಶ್ಶಾಗಿ ಇಡಬೇಕು, ಕ್ಲೀನಾಗಿ ಇಡಬೇಕು. ನಾವು ಎಷ್ಟು ಕ್ಲೀನಾಗಿ ಇಡ್ತೀವೋ ಅದನ್ನು ಅಷ್ಟು ಕ್ಲೀನಾಗಿ ಇಟ್ಟರೆ ಮಾತ್ರ ಮೇಂಟೈನ್ ಮಾಡೋಕ್ಕೆ ಆಗೋದು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಲ್ಲ. ಅದಕ್ಕೂ ಕೂಡ ಅವಾಗವಾಗ ಸ್ನಾನ ಈ ಥರ ಮಾಡಿದರೆ ಅದಕ್ಕೂ ಕೂಡ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಗ್ಲಾಸ್ಗಳಿಗೆ ಫಿಲ್ಟ್ರ್ ನೀರನ್ನೇ ಹಾಕ್ತೀನಿ. ಈ ಡೈರೆಕ್ಟ್ ಟ್ಯಾಪ್ ವಾಟರ್ ಹಾಕಲ್ಲ, ವೈಟ್ ಎಲ್ಲ ಮಾರ್ಕ್ ಆಗುತ್ತೆ. ಸೊ ನಾವು ಯಾವಾಗಲೂ ವಾಟ್ರನ್ನ ಈ ಥರ ಹಾಕೋದ್ರಿಂದ ಯಾವುದೇ ಒಂದು ಗ್ಲಾಸಸ್ಸಲ್ಲಿ ಪ್ಲಾಸ್ಟಿಕಲ್ಲಿ ಏನೇ ಹಾಕಿದ್ರು ಕೂಡ ಅದರಲ್ಲಿ ಮಾರ್ಕ್ ಬರೋಲ್ಲ. ಸೊ ನಾನು ಇದನ್ನು ಹಾಕಿಬಿಟ್ಟು ಆ ಪ್ಲೇಸಲ್ಲಿ ಇಟ್ಬಿಡ್ತೀನಿ. ನನಗಂತೂ ಪ್ಲ್ಯಾಂಟ್ಸ್ ಎಲ್ಲ ರೆಡಿ ಮಾಡಿ ಇಡೋದ್ರಲ್ಲಿ ನಂಗೆ ತುಂಬಾ ಖುಷಿ ಇದೆ. ನನಗೆ ಅದು ತುಂಬಾ ಇಷ್ಟ. ಮನೆ ಒಳಗಡೆ ಇಡೋದ್ರಿಂದ ನಾನು ಸ್ವಲ್ಪ ಹೊರಗಡೆ ಜಾಸ್ತಿ ಇಟ್ಟಿದ್ದೀನಿ. ನೀವು ನೋಡಿದ್ದೀರ ಅನಿಸುತ್ತೆ ನನ್ನ ಬ್ಲಾಗ್ಸ್ನ. ಇದಾದಮೇಲೆ ಆ ನೀರೆಲ್ಲ ಗಿಡದ ನೀರೆಲ್ಲ ತೆಗೆದು ನಾನು ಹೊರಗಡೆ ಇಟ್ಟೆ. ಹೊರಗಡೆ ಇಟ್ಟ ಮೇಲೆ ನಾನು ಮಕ್ಕಳಿಗೆಲ್ಲ ಅಡುಗೆ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಇವತ್ತು ಬೋಂಡ ಮಾಡೋಣ ಅಂದ್ಬಿಟ್ಟು ಬೋಂಡ ಮಾಡ್ತಾಯಿದ್ವಿ. ಮನೇಲೇನು ನಾನ್ ವೆಜ್ ಏನು ಮಾಡಿರಲಿಲ್ಲ. ಸೊ ಇದನ್ನೇ ಮೊಸಪ್ಪು ಸಾರು ಮಾಡಿದ್ವಿ. ಸೊ ಅದಕ್ಕೆ ನಂಚ್ಕೊಳ್ಳೋಕೆ ಏನಾರ ಬೇಕು ಅಂತ ಇದ್ರು ಮಕ್ಕಳು. ಸೊ ಆಯಿತು ಅಂದ್ಬಿಟ್ಟು ಬೋಂಡ ಕರೆದಿದ್ವಿ. ತುಂಬ ಮಳೆ ಬೇರೆ ಆಗ್ತಾಯಿತ್ತಲ್ಲ, ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಿಸಿ ಬೋಂಡನ ಹಾಕಿದ್ವಿ. ಈವ್ನಿಂಗ್ ಸ್ನ್ಯಾಕ್ಸು ಆಯಿತು, ನೈಟು ಊಟಕ್ಕೆ ನಂಚ್ಕೊಳ್ಳೋಕ್ಕೂ ಆಯಿತು. ನಮ್ಮನೆ ಮಕ್ಕಳಿಗೆ ಸ್ನ್ಯಾಕ್ಸ್ ಏನಾದ್ರು ಇರಲೇಬೇಕು. ಲಂಚ್ ಬಾಕ್ಸ್ ಕೊಟ್ಟಮೇಲೆ ಸ್ನ್ಯಾಕ್ಸು ಕೊಡ್ತೀವಿ. ಅದಾದಮೇಲೆ ಈವ್ನಿಂಗ್ ಪಾಪ ಅವ್ರಿಗೆ ಸ್ಕೂಲಿಂದ ಅಲ್ಲಿಂದ ಟ್ಯೂಷನಿಂದ ಬಂದು ಏನಾರ ತಿನ್ನಬೇಕು ಅನಿಸುತ್ತೆ. ಸೊ ಹಾಲು ಕೊಟ್ಬಿಟ್ಟು ಈ ಥರ ಏನಾರ ಒಂದು ಸ್ನ್ಯಾಕ್ಸ್ ಕೊಡ್ತೀವಿ. ಇಲ್ಲದೇ ಇರೋ ದಿವಸ ಅಷ್ಟೇ ಟಾರ್ಚರ್ ಕೊಡ್ತಾರೆ, ಇರೋ ದಿವಸ ಅಷ್ಟೇ ಖುಷಿಯಾಗಿ ತಿಂತಾರೆ. ನಾವು ಈ ಥರ ಹೊರಗಡೆ ಎಲ್ಲ ತಂದು ತಿನ್ನೋದ್ರಿಂದ ಈ ಥರ ಮನೇಲೇ ಮಾಡಿಕೊಂಡು ತಿಂದರೆ ಹೋಮ್ ಮೇಡು ತುಂಬ ಆರೋಗ್ಯಕರ ಆಗುತ್ತೆ. ಹೊಟ್ಟೆ ತುಂಬಾ ತಿನ್ಬೋದು. ಈ ಅಂಗಡಿಗಳಂತೂ ಒಂದೊಂದು ಇವಾಗ ₹3 ₹4 ಆಗಿದೆ. ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ನಮ್ಮ ಮನೇಲಿರೋ ಜನಕ್ಕೆ. ಸೊ ಈ ಥರ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಆಮೇಲೆ ಇನ್ನು ನೋಡಿ ಇವಾಗ ಸಂಡೇ ಅಲ್ವಾ, ಸೊ ಫ್ರೀ. ಮಕ್ಕಳು ಇಬ್ಬರು ಹೀಗೆ ಫೋನ್ ನೋಡಿಕೊಂಡು ಆಟ ಆಡ್ಕೊಂಡು ಕೂತಿದ್ರು. ಇನ್ನು ನನ್ನ ಮಕ್ಕಳು ಇಬ್ಬರು ಕೂತ್ಕೊಂಡು ಊಟ ಕೊಟ್ಟಿದ್ದೆ ನಾನು. ಯಾಕಂದರೆ ನಾನು 9 ಅಷ್ಟರಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ಮೇಲೆ. ಇನ್ನು ನಾಳೆ ಮಂಡೇ ಅಲ್ವಾ, ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಇರುತ್ತೆ, ಮನ್ಸ್ಬಿಡ್ತೀನಿ ಬೇಗ. ಸೊ ಟಿ ವಿ ನೋಡಿಕೊಂಡು ಊಟ ಇಳಿಯೋದೇ ಇಲ್ಲ, ಟಿ ವಿ ನೋಡಿಕೊಂಡೇ ತಿಂತಾಯಿದ್ರು. ಸೊ ಅವ್ರನ್ನ ಮೇಲೆ ಕರ್ಕೊಬಂದು ಅವ್ರನ್ನ ಮನ್ಗಾಕ್ಬಿಟ್ಟು ನಾನು ಸ್ವಲ್ಪ ಹೇರ್ ರೂಟೀನ್, ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು. ನಾನು ಆಯಿಲ್ ಹಾಕ್ಕೊತೀನಿ ವೀಕ್ಲಿ ಟ್ವೈಸ್. ಸೊ ನಾನು ಡೀಪಾಗಿ ಅಪ್ಲೈ ಮಾಡಿ ಸ್ವಲ್ಪ ನನ್ನ ಫುಲ್ ನರಿಶ್ಮೆಂಟ್ ಆಗೋ ಥರ ಚೆನ್ನಾಗಿ ರೊಟೇಷನ್ ಮಾಡಿ ಚೆನ್ನಾಗಿ ಡೀಪ್ ಮಸಾಜ್ ಮಾಡ್ಕೊತೀನಿ. ಸೊ ಯಾರಾರ ಮಾಡಿದ್ರೆ ಆರಾಮ ಅನಿಸುತ್ತೆ. ಬಟ್ ಯಾರೂ ಫ್ರೀ ಇರಲ್ಲ. ಸೊ ನನ್ನ ಕೂದಲಿಗೆ ನಾನೇ ಹಾಕ್ಕೊಂಡು ಒಂದು 1/4 ಗಂಟೆ ಮಾಡ್ಕೊತೀನಿ. ಈ ಆದಿವಾಸಿದು ಅಂದ್ಬಿಟ್ಟು ತುಂಬ ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ.
ಆ ಇನ್ಸ್ಟಾಗ್ರಾಮಲ್ಲಿ ನನಗೆ ಅದು ಸ್ವಲ್ಪ ಅಟ್ರ್ಯಾಕ್ಟ್ ಆಯಿತು. ಅಂದರೆ ಚೆನ್ನಾಗಿದೆ ಅನಿಸ್ತು. ನೋಡೋಣ, ಟ್ರೈ ಮಾಡೋಣ, ಏನೇನೋ ಟ್ರೈ ಮಾಡಿದ್ದೀವಿ, ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಆಯಿಲ್ನ ಹಾಕ್ಕೊಂಬಿಟ್ಟು ದಿಸ್ ಇಸ್ ಮೈ ಮಂಡೇ ಮಿನಿ ವ್ಲಾಗ್. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಬಾಯ್ ಬಾಯ್.